ಮಕ್ಕಳನ್ನು ವೈಜ್ಞಾನಿಕವಾಗಿ ಬೆಳೆಸುವುದು ಬಹಳ ಮುಖ್ಯ. ವಿಶೇಷ ರೋಬೋಟ್ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಶಾರದಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಕಾಂತ್ ಸಲಹೆ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು ಪೋಷಕರ ಮತ್ತು ಶಾಲೆಗಳ ಆದ್ಯ ಕರ್ತವ್ಯ. ಆಧುನಿಕ ಭಾರತವನ್ನು ಮುನ್ನಡೆಸಬೇಕಾದ ಜವಾಬ್ದಾರಿ ಹೊತ್ತಿರುವ ಮಕ್ಕಳು ವಿಜ್ಞಾನ ಕ್ಷೇತ್ರದಲ್ಲಿ ದೇಶದ ಹೆಸರನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಶಾರದಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಕಾಂತ್ ಹೇಳಿದ್ದಾರೆ. ನಗರದ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಎಐ ರೋಬೋಟ್ ಎಕ್ಸ್ಪೋ ಹಾಗೂ ವಿದ್ಯಾರ್ಥಿಗಳಿಗಾಗಿ ನಡೆದ ವಿಶೇಷ ರೋಬೋಟ್ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಮಕ್ಕಳಲ್ಲಿ ವಿಜ್ಞಾನ ಕ್ಷೇತ್ರದ ಕುರಿತು ಹೆಚ್ಚಿನ ಆಸಕ್ತಿಯನ್ನ ಮೂಡಿಸುತ್ತವೆ ಎಂದರು. ನಮ್ಮ ಶಾಲೆಯಲ್ಲಿ ಸ್ಫೂರ್ತಿದಾಯಕ ರೋಬೋಟಿಕ್ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು 35ಕ್ಕೂ ಹೆಚ್ಚು ವಿಶಿಷ್ಟ ಯೋಜನೆಗಳ ಮೂಲಕ ತಮ್ಮ ಸೃಜನಶೀಲತೆ ಮತ್ತು ತಾಂತ್ರಿಕ ಕೌಶಲ್ಯಗಳನ್ನು ಪ್ರದರ್ಶಿಸಿದ್ದಾರೆ. ಈ ಕಾರ್ಯಕ್ರಮವು ರೋಬೋಟಿಕ್ಸ್ ಮತ್ತು ಯಾಂತ್ರೀಕೃತಗೊಳಿಸುವಿಕೆಯನ್ನು ಬಳಸಿಕೊಂಡು ನೈಜ ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸುವ ಯುವ ಮನಸ್ಸುಗಳ ರೋಮಾಂಚನ ಪ್ರದರ್ಶನವಾಗಿತ್ತು ಎಂದರು. ವೆಂಕಟೇಶ್ವರ ಚಿತ್ರಮಂದಿರದಿಂದ ಮಾಲೀಕ ಪ್ರಕಾಶ್ ಮಾತನಾಡಿ, ಇಂದಿನ ಯುಗದಲ್ಲಿ ತಂತ್ರಜ್ಞಾನ ಹಾಗೂ ಕೃತಕ ಬುದ್ಧಿ ಪ್ರಮುಖ ಕ್ಷೇತ್ರಗಳಾಗಿವೆ. ವಿದ್ಯಾರ್ಥಿಗಳು ಬಾಲ್ಯದಲ್ಲಿಯೇ ರೋಬೋಟಿಕ್ಸ್ ಮತ್ತು ವಿಜ್ಞಾನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದು ಪ್ರಶಂಸಿಸಿದ್ದಾರೆ. ಎಕ್ಸ್ಪೋದಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ರೋಬೋಟ್ ಮಾದರಿಗಳು, ಸ್ವಯಂಚಾಲಿತ ಯಂತ್ರಗಳು ಹಾಗೂ ಕಲಾಕೃತಿಗಳು ಪೋಷಕರು ಮತ್ತು ಅತಿಥಿಗಳ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮುನಿರತ್ನಂ, ವ್ಯವಸ್ಥಾಪಕ ನಿರ್ದೇಶಕಿ ವಂದನಾ, ಎಆರ್ಎಂ ಪಿಯು ಕಾಲೇಜು ಪ್ರಾಂಶುಪಾಲ ಮೂರ್ತಿ, ಕೆ ಸಾಮ್ರಾಟ್, ಮುಖ್ಯ ಶಿಕ್ಷಕರಾದ ಸಿದ್ದರಾಜು, ರಾಜೇಶ್ ಹಾಗೂ ಶಿಕ್ಷಕರಾದ ನರಸಿಂಹಮೂರ್ತಿ, ಯುವಿ ಪೈಪ್ ಸಂಸ್ಥೆಯ ರಾಹುಲ್, ಶಾಲಾ ಬೋಧಕ ಮತ್ತು ಬೋಧಕೇತರ ವರ್ಗ ಹಾಜರಿದ್ದರು. ನಮಸ್ಕಾರ. ಶ್ರೀಕಾಂತ್ ಅಂತ ಶಾರದಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದು, ನಮ್ಮ ಈ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶಾರದಾ ಆಂಗ್ಲ ಪ್ರೌಢಶಾಲೆ, ಶಾರದಾ ಬಾಲಕಿಯರ ಪ್ರೌಢಶಾಲೆ ಮತ್ತು SVR ಹೈಸ್ಕೂಲ್ ಹನುಮಂತಪುರ ಈ ವಿದ್ಯಾರ್ಥಿಗಳಿಗೆ ತಂತ್ರಾಂಶದ ಬಗ್ಗೆ ಮಾಹಿತಿ ತರಬೇತಿ ನೀಡುವ ಪ್ರಯುಕ್ತ ಸತತವಾಗಿ 2 ವರ್ಷಗಳಿಂದ ಬೆಂಗಳೂರಿನ ಯುವಿಪೆಪ್ ಎಂಬ ಸಂಸ್ಥೆಯ ಜೊತೆ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ AI ಮತ್ತು ರೋಬೋಟಿಕ್ ತರಗತಿಗಳನ್ನು ನಡೆಸುತ್ತಿದ್ದೀವಿ. ಹಾಗೂ ಈ ಒಂದು ದಿನ ಮಕ್ಕಳು ಸ್ಮಾರ್ಟ್ ಕ್ರೆಡಲ್, ಸ್ಮಾರ್ಟ್ ಬೇಬಿ ಕ್ರೆಡಲ್ ಮತ್ತು ಇನ್ನೂ ಮುಂತಾದ 35ಕ್ಕಿಂತ ಹೆಚ್ಚಾಗಿ ಮಾಡೆಲ್ಸ್ನ ಮಾಡಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳು ಸೈನ್ಸು ಮತ್ತು ಟೆಕ್ನಾಲಜಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಒಳ್ಳೆಯ ಸಾಧನೆ ಮಾಡಲಿ ಅಂತ ಶುಭ ಹಾರೈಸುತ್ತಾ ಧನ್ಯವಾದಗಳು. ಈ ದಿನ ಶ್ರೀ ಶಾರದಾ ವಿದ್ಯಾಸಂಸ್ಥೆಯವರು ಆಯೋಜಿಸುವ ಎಐ ಎಕ್ಸ್ಪೋ, ರೋಬೋಟಿಕ್ ಎಕ್ಸ್ಪೋ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಈ ಒಂದು ಮುಂದಿನ ಪೀಳಿಗೆಗೆ ಏನು ಬೇಕು, AI ಮತ್ತು ರೋಬೋಟಿಕ್ಸ್ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ, ನೆಕ್ಸ್ಟ್ ಟೆಕ್ನಾಲಜಿಯಲ್ಲಿ, ನೆಕ್ಸ್ಟು ಜಾಬ್ಸಲ್ಲಾಗಲಿ ಬೇರೆ ಇದರಲ್ಲಾಗಲಿ ಅದೇ ಮುಂದೆ ತುಂಬ ಇಂಪಾರ್ಟೆಂಟ್ ಇದಾಗ್ತಾ ಇರ್ತದೆ. ಆ ಒಂದು ಇದು ಈ ಚಿಕ್ಕ ವಯಸ್ಸು ಮಕ್ಕಳಿಗೆ ಇಲ್ಲಿ ಟ್ರೈನಿಂಗ್ ಕೊಟ್ಟು ಯುವಿಪೆಪ್ ಅನ್ನೋ ಸಂಸ್ಥೆ ತುಂಬ, ಅದು ಗ್ರಾಮೀಣ ಭಾಗದಲ್ಲಿ ಬೆಂಗಳೂರು ಸಿಟಿ ಬಿಟ್ಟು ಹೊರಗಡೆ ಈ ಥರ ಬಂದು ಇಲ್ಲಿ ಮಕ್ಕಳಿಗೆ ಇದೆಲ್ಲ ಶಿಕ್ಷಣ ಕೊಟ್ಟು ತುಂಬ ಚೆನ್ನಾಗಿ ಎಲ್ಲ ಸುಮಾರು ಮಾಡೆಲ್ಸ್ ನೋಡಿದೆ. ಈ ವಯಸ್ಸಲ್ಲಿ ಅದು ಬಂತು ಅಂದರೆ ಮುಂದಕ್ಕೆ ಅವರು ಈ ಮಕ್ಕಳು ಇನ್ನೂ ಏನೇನೋ ಸಾಧನೆ ಮಾಡ್ಬೋದು. ದೇಶಕ್ಕೆ ಬೇಕಾದಂಥ ಇದನ್ನು ಈಗ ಮೇಡ್ ಇನ್ ಇಂಡಿಯಾ ಅಂತ ಏನು ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಇಂಡಿಯಾದಲ್ಲೇ ತಯಾರಾಗಬೇಕು. ತಿರ್ಗಾ ನಮ್ಮ ದೇಶಕ್ಕೆ ಇಂಥದ್ದು ಬೇಕಾಗಿತ್ತು ಟೆಕ್ನಾಲಜಿ ಮುಂದುವರಿಯಂತ. ಈ ಮಕ್ಕಳಲ್ಲೇ ಅದು ಚಿಗುರು ಮೂಡಿಸ್ತಾ ಇದ್ದಾರೆ. ತುಂಬ ಸಂತೋಷ ಆಯಿತು.